ನಮಸ್ಕಾರ ವಿದ್ಯಾರ್ಥಿಗಳೇ, ಈ ದಿನ 8ನೇ ತರಗತಿಯ 3ನೇ ಪದ್ಯ ಭಾಗವಾಗಿರ್ತಕ್ಕಂತಹ ಗೆಳೆತನ ಎಂಬ ಪದ್ಯ ಭಾಗವನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ಈ ಗೆಳೆತನ ಎನ್ನುವ ಪದ್ಯ ಭಾಗವನ್ನು ಬರೆದಂಥ ಕವಿ ಶ್ರೀಯುತ ಚನ್ನವೀರ ಕಣವಿಯವರು. ಈ ಚನ್ನವೀರ ಕಣವಿ ಕವಿಯ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾವಿವತ್ತು ಮಾಡಿಕೊಳ್ಳೋಣ. ಚನ್ನವೀರ ಕಣವಿಯವರು ಕ್ರಿಸ್ತ ಶಕ 1928ರಲ್ಲಿ ಜನಿಸ್ತಾರೆ. ಇವರ ಕಾಲ 1928. ಇವರ ಸ್ಥಳ ಗದಗ ಜಿಲ್ಲೆಯ ಹೊಂಬಳದ ಸ್ಥಳ ಗದಗ ಜಿಲ್ಲೆ ಹೊಂಬಳ ಅಂತಂದೇಳಿ. ಗದಗ ಜಿಲ್ಲೆ ಹೊಂಬಳ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿರ್ತಕ್ಕಂತಹ ಚನ್ನವೀರ ಕಣವಿಯವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ನವೋದಯ ಮತ್ತು ನವ್ಯ ಮಾರ್ಗಗಳನ್ನು ಸಾಧಿಸಿದಂತಹ ಕವಿ ಎನ್ನುವ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥವರು ಚನ್ನವೀರ ಕಣವಿಯವರು. ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಅಂದರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ, ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಅಥವಾ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನ ಕೊಟ್ಟಂತಹ ಮಹಾನ್ ಕವಿ ಕೂಡ ಆಗಿದ್ದಾರೆ. ಇವರು ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರು ಬರೆದಿರ್ತಕ್ಕಂತಹ ಕೃತಿಗಳು ಅಂತಂದ್ರೆ ಆಕಾಶ ಬುಟ್ಟಿ, ಆಕಾಶ ಬುಟ್ಟಿ, ಮತ್ತೆ ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವರು ಬರೆದಿರ್ತಕ್ಕಂತಹ ಪ್ರಮುಖ ಕವನ ಸಂಕಲನಗಳು ಅಂತಂದೇಳಿ. ಆಕಾಶ ಬುಟ್ಟಿ, ದೀಪದಾರಿ, ಮಧುಚಂದ್ರ, ಹೀಗೆ ಹಲವಾರು ಕವನ ಸಂಕಲನಗಳಿಗೂ ಸಹ ಇವರು ಬರೆದಂತಹ ಒಬ್ಬ ಪ್ರಸಿದ್ಧ ಕವಿಯಾಗಿದ್ದಾರೆ. ಇವರ ಒಂದು ಸಾಹಿತ್ಯ ಕೃಷಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಕೂಡ ಹಲವಾರಿದ್ದಾವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೇನೆ 1981ರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ. 1996ರಲ್ಲಿ ಹಾಸನದಲ್ಲಿ ನಡೆದಂತಹ 65ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಒಂದು ಪಟ್ಟ ಇವರಿಗೆ ಲಭಿಸಿತ್ತು. ಅಂದ್ರೆ ಹಾಸನದಲ್ಲಿ ನಡೆದಂತಹ 65ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ರು. ಪ್ರಸ್ತುತ ಈ ಒಂದು ಗೆಳೆತನ ಎಂಬ ಪದ್ಯ ಭಾಗವನ್ನ ಚನ್ನವೀರ ಕಣವಿಯವರು ಬರೆದಿರ್ತಕ್ಕಂತಹ
ಆಕಾಶ ಬುಟ್ಟಿ ಎನ್ನುವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸ್ತುತ ಈ ಒಂದು ಪದ್ಯ ಭಾಗದಲ್ಲಿ ಕವಿಯ ಆಶಯ ಭಾವ ಏನು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕವನದಲ್ಲಿ ಗೆಳೆತನ, ಅದರ ಸವಿ ಹಾಗೂ ಅದರ ಮಹತ್ವ ಮತ್ತು ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಕವಿ ಚನ್ನವೀರ ಕಣಿವೆಯವರು ಈ ಗೆಳೆತನ ಪದ್ಯ ಭಾಗದಲ್ಲಿ ಅದರಲ್ಲಿರ್ತಕ್ಕಂತಹ ಸವಿ ಅಂತ, ಗೆಳೆತನ ಅಂತಕ್ಕಂಥದ್ದು ಬಹಳ ವಿಶಾಲವಾದಂಥದ್ದು. ಅದರಲ್ಲಿರ್ತಕ್ಕಂತಹ ಒಂದು ಸವಿ ಅಂದ್ರೆ ಮಧುರವಾದಂತಹ ಒಂದು ಮಧುರತೆ, ಗೆಳೆತನದಲ್ಲಿರ್ತಕ್ಕಂತಹ ಒಂದು ಮಧುರತೆ ಜೊತೆಗೆ ಅದರ ಒಂದು ಮಹತ್ವವನ್ನ, ಜೊತೆಗೆ ಗೆಳೆತನ ಅಂದ್ರೆ ಇನ್ನೊಂದು ಹೆಸರೇ ಅನ್ಯೋನ್ಯತೆ ಅಥವಾ ತ್ಯಾಗ ಅಂತ ಕೂಡ ಕರಿಬಹುದಾಗಿದೆ. ತ್ಯಾಗ ಕೂಡ ಗೆಳೆತನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸವಿ, ಅದರ ಮಹತ್ವ, ಅದರ ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದಂತಹ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಈ ಗೆಳೆತನಕ್ಕೆ ಪೌರಾಣಿಕ ಕಾಲದಲ್ಲಿಯೂ ಸಹ ಬಹಳ ವಿಶೇಷವಾದಂತಹ ಸ್ಥಾನ ಇರ್ತಕ್ಕಂಥದ್ದನ್ನು, ಐತಿಹಾಸಿಕ ಅಂದ್ರೆ ನಾವು ಇತಿಹಾಸವನ್ನು ನೋಡಿದಾಗ ಅಲ್ಲಿಯೂ ಸಹ ಗೆಳೆತನ ಅಂತಕ್ಕಂಥದ್ದು ಬಹಳ ವಿಶಾಲತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಸಮಕಾಲೀನ ಈ ಒಂದು ಬದುಕಿನಲ್ಲಿಯೂ ಸಹ ಗೆಳೆತನಕ್ಕೆ ಮಿಗಿಲಾದಂತಹ ಅಂದ್ರೆ ಉನ್ನತವಾದಂತಹ ಸ್ಥಾನ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಕವಿ ಬಹಳ ಸುಂದರವಾಗಿ ಅದನ್ನ ತಿಳಿಯಪಡಿಸಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ಅಂತಕ್ಕಂಥದ್ದು ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಬಹಳ ಮಹತ್ವವನ್ನ ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದು ಈ ಒಂದು ಕವಿತೆಯ ಅಥವಾ ಕವನದ ಈ ಒಂದು ಪದ್ಯ ಭಾಗದ ಕವಿಯ ಆಶಯ ಭಾವ ಆಗಿದೆ. ಅಂದ್ರೆ ಇಲ್ಲಿ ಈ ಪದ್ಯದಲ್ಲಿ ಕವಿ ಪ್ರಮುಖವಾಗಿ ಹೇಳ ಹೊರಟಿರ್ತ ಏನಪ್ಪಾ ಅಂತಂದ್ರೆ ಗೆಳೆತನಕ್ಕಿರ್ತಕ್ಕಂತಹ ಒಂದು ಮಹತ್ವ, ಜೊತೆಗೆ ಅದರಲ್ಲಿರ್ತಕ್ಕಂತಹ ಒಂದು ಸವಿ, ಅನ್ಯೋನ್ಯತೆಯ ಭಾವ, ಇವುಗಳ ಒಂದು ತಾತ್ವಿಕ ನೆಲೆಯನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇದಕ್ಕೆ ಇರ್ತಕ್ಕಂತಹ ನೆಲೆಯನ್ನ ಅಂದ್ರೆ ಇತಿಹಾಸದಲ್ಲಿಯೂ ಕೂಡ ಅದಕ್ಕೆ ಉನ್ನತವಾದಂತಹ ಸ್ಥಾನ ಇತ್ತು, ಮತ್ತೆ ಪುರಾಣಗಳಲ್ಲಿಯೂ ಸಹ, ಪುರಾಣಗಳು, ವೇದ ಉಪನಿಷತ್ತು ಪುರಾಣಗಳು ಅಂತ ಏನು ಕರಿತೀವಿ ನಾವು, ಆ ಪುರಾಣಗಳಲ್ಲಿಯೂ ಸಹ ಈ ಸ್ನೇಹ ಅಂತಕ್ಕಂಥದ್ದಕ್ಕೆ ಬಹಳ ವಿಶೇಷತೆಯನ್ನು ನಾವು ಕಾಣಬಹುದು. ಉದಾಹರಣೆಗೆ ಕೃಷ್ಣ ಕುಚೇಲ, ಮತ್ತೆ ನಾವು ಮಹಾಭಾರತ ಕಥೆಯಲ್ಲಿ ಹೋದ್ರೆ ಅಲ್ಲಿ ದುರ್ಯೋಧನ ಮತ್ತು ಕರ್ಣನ ಒಂದು ಸ್ನೇಹ ಅಥವಾ ಗೆಳೆತನ. ಇನ್ನು ರಾಮಾಯಣದಲ್ಲಿ ನೋಡೋದಾದ್ರೆ ರಾಮ ಮತ್ತು ಸುಗ್ರೀವ, ಹಾಗೆ ಆಂಜನೇಯ, ಮತ್ತೆ ಜೊತೆಗೆ ನಾವು ಈ ಸಮಕಾಲೀನದಲ್ಲಿಯೂ ನೋಡ್ತಾ ಬಂದ್ರೆ ಸಂಜ್ಞಾಬಾಳ್ಯ, ಹೀಗೆ ಎಷ್ಟೋ ಉದಾಹರಣೆಗಳು ನಮಗೆ ಸಿಗ್ತವೆ. ಅದೇ ರೀತಿ ಈ ಗೆಳೆತನ ಅಂತಕ್ಕಂಥದ್ದು ಅಥವಾ ಸ್ನೇಹ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಸ್ಥಾನವನ್ನ ಬಹಳ ಹಿಂದಿನ ಕಾಲದಿಂದಲೂ ಪುರಾಣಗಳಿಂದಲೂ ಸಹ ಅದು ತನ್ನ ಮಹತ್ವವನ್ನ ಉಳಿಸ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನ ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಅದನ್ನು ತಿಳಿಯಪಡಿಸ್ತಕ್ಕಂಥದ್ದೇ ಈ ಕವಿತೆಯ ಒಂದು ಆಶಯ ಭಾವ ಆಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ಅಂತಂದೇಳಿ. ಪ್ರಸ್ತುತ ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ನಾವು ನೋಡೋಣ. ಅಪ್ಪು ಕೈ ಅಂದ್ರೆ ಒಪ್ಪಿಕೊಳ್ಳು ಅಂತಂದೇಳಿ, ಸ್ವೀಕರಿಸು ಅಂತ. ಸ್ವೀಕರಿಸು ಅಂದ್ರೆ ಅಹಂ ಅಂದ್ರೆ ಅಪ್ಪು ಕೈ ಅಂದ್ರೆ ಒಪ್ಕೊಳ್ತಕ್ಕಂಥದ್ದು ಅಥವಾ
ಸ್ವೀಕರಿಸ್ತಕ್ಕಂಥದ್ದು, ಅದನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು, ಒಂದು ಒಪ್ಕೊಳ್ತಕ್ಕಂಥದ್ದು. ಅಹಮಿಕೆ ಅಂತ, ಅಹಮಿಕೆ ಅಂತಂದ್ರೆ ಅಹಂಕಾರ ಅಂತಂದ್ರೆ ಅಹಮಿಕೆ, ಅಹಂಕಾರ. ಅಹಮಿಕೆ ಅಂದ್ರೆ ಅಹಂಕಾರ ಅಂತಂದೇಳಿ. ಇಹಲೋಕ ಅಂತ, ಇಹಲೋಕ ಅಂತಂದ್ರೆ ಭೂಲೋಕ. ಇಹಲೋಕ, ಇಹಲೋಕ ಅಂದ್ರೆ ಭೂಲೋಕ. ಇಹಲೋಕ ಅಂದ್ರೆ ಭೂಲೋಕ. ಕೂರ್ಪು, ಕೂರ್ಪು ಅಂದ್ರೆ ಒಲವು ಅಥವಾ ಪ್ರೀತಿ ಅಂತಂದೇಳಿ. ಚಂಚಲತೆ, ಚಂಚಲತೆ ಅಂದ್ರೆ ಸ್ಥಿರವಲ್ಲದ್ದು ಅಂತ. ಜೀವನ್ ಮೃತ ಅಂತ ಅಂದ್ರೆ ಬದುಕಿದ್ದು ಸತ್ತಂತಿರುವ. ಜೀವನ್ ಮೃತ, ಬದುಕಿದ್ದು ಸತ್ತಂತೆ ಇರುವತಕ್ಕಂಥದ್ದು. ತಂಗು, ತಂಗು ಅಂದ್ರೆ ಇಳಿದುಕೋ ಅಂತ ಅಥವಾ ಬೀಡು ಬಿಡ್ತಕ್ಕಂಥದ್ದು. ತಂಗು ಅಂದ್ರೆ ಬೀಡು ಬಿಡ್ತಕ್ಕಂಥದ್ದು. ದುರ್ಬರ ಅಂದ್ರೆ ತಾಳಲಾಗದೆ ಇರ್ತಕ್ಕಂತಹ ಒಂದು ಪರಿಸ್ಥಿತಿಗೆ ದುರ್ಬರ ಅಂತಕ್ಕಂಥ ಒಂದು ಪದವನ್ನ ನಾವಿಲ್ಲಿ ಬಳಸಬಹುದಾಗಿದೆ. ದೋಷ ಅಂತ, ದೋಷಗಳು ಅಂದ್ರೆ ಸಾಮಾನ್ಯವಾಗಿ ತಪ್ಪು ಅಂತಕ್ಕಂತಹ ಒಂದು ಅರ್ಥವನ್ನು ನಾವಿಲ್ಲಿ ಕಲ್ಪಿಸಬಹುದಾಗಿದೆ. ಅಥವಾ ಕುಂದುಕೊರತೆಗಳು ಅಂತ, ಏನಾದ್ರೂ ದೋಷಗಳು ಅಥವಾ ಕುಂದುಕೊರತೆಗಳು ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನ ನುಡಿ ಅಂತ ಅಂದ್ರೆ ಮಾತುಗಳು ಅಂತ. ನೆವ, ನೆವ ಅಂದ್ರೆ ನೆಪ ಅಥವಾ ಕಾರಣ. ಯಾವ್ದಾದ್ರು ಒಂದು ನೆವ ಅಂತೀವಿ, ನೆವ ಅಂದ್ರೆ ನೆಪ ಅಥವಾ ಕಾರಣ ಅಂತಂದೇಳಿ. ನೆಪ ಅಥವಾ ಕಾರಣ, ನೆಪ ಅಥವಾ ಕಾರಣ ಅಂತಂದೇಳಿ. ಪಸರಿಸು ಅಂತ, ಪಸರಿಸು ಅಂದ್ರೆ ಹರಡ್ತಕ್ಕಂಥದ್ದು ಅಥವಾ ವಿಸ್ತರಿಸ್ತಕ್ಕಂಥದ್ದು. ಬವಣೆ, ಬವಣೆ ಅಂದ್ರೆ ಕಷ್ಟ ಅಂತ. ಬಾಗು ಅಂದ್ರೆ ಮಡಿತಕ್ಕಂಥದ್ದು, ಬಗ್ತಕ್ಕಂಥದ್ದು, ಶರಣಾಗತಿ ಆಗ್ತಕ್ಕಂಥದ್ದು. ಮಿಗಿಲು, ಮಿಗಿಲು ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಉನ್ನತವಾಗಿರ್ತಕ್ಕಂಥದ್ದು. ರಸಪಾಕ, ರಸಪಾಕ ಅಂದ್ರೆ ರುಚಿಯಾದ ಅಡುಗೆ ಅಂತ, ರುಚಿಯಾದಂತಹ ಒಂದು ಅಡುಗೆ. ವಂಚನೆ, ವಂಚನೆ ಅಂದ್ರೆ ಮೋಸ ಮಾಡ್ತಕ್ಕಂಥದ್ದು. ಹದ, ಹದ ಅಂದ್ರೆ ಪಕ್ವತೆ ಅಂತ, ಸರಿಯಾದ ಸ್ಥಿತಿ ಅಂತ. ಹದ, ಹದ ಪಕ್ವತೆ ಅಂತ, ಪಕ್ವತೆ. ಈ ಅರ್ಥಗಳನ್ನು ನಾವಿಲ್ಲಿ ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ಸರಿಯಾದ ಒಂದು ಸ್ಥಿತಿ ಅಂತ, ಪಕ್ವತೆ ಅಂದ್ರೆ ಹದ ಅಥವಾ ಪಕ್ವತೆ ಅಂದ್ರೆ ಸರಿಯಾದ ಒಂದು ಸ್ಥಿತಿ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ. ಬನ್ನಿ ಪದ್ಯ ಭಾಗದ ಒಂದು ಪ್ರವೇಶವನ್ನು ನೋಡೋಣ. ಕವಿ ಚನ್ನವೀರ ಕಣವಿ. ಪ್ರವೇಶ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡೆದುಕೊಂಡಿದೆ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನ ಪಡೆದುಕೊಂಡಿದೆ. ಕವಿ ಸಾಹಿತ್ಯಕ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನೂ ನವನವೋನ್ಮೇಷ ಶಾಲಿನಿಯನ್ನಾಗಿಸಿ ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದಂತಹ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಕೂಡ ಒಬ್ಬರಾಗಿದ್ದಾರೆ ಅಂತ. ಅಂದ್ರೆ ಚನ್ನವೀರ ಕಣವಿ ಅಂತಕ್ಕಂಥ ಕವಿ ಆಧುನಿಕ ಕವಿಯ ಒಂದು ದೃಷ್ಟಿಕೋನವನ್ನ ಬಹಳ ವಿಸ್ತಾರವನ್ನಾಗಿ ಪಡೆದುಕೊಂಡು ಕವಿ ಏನ್ ಮಾಡಿದರೆ, ಸಾಹಿತ್ಯಕ ಒಂದು ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದವಾದಂತಹ ಅರಿವಿನ ಅಂದ್ರೆ ಪ್ರವಾಹದಲ್ಲಿ, ಸ್ವಚ್ಛಂದವಾಗಿ ಹರಿಯುವಂತಹ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನೂ ನವನವೋನ್ಮೇಷನ ಶಾಲಿನಿಯನ್ನಾಗಿಸಿ ಹೊಸ ಒಂದು ಹುಟ್ಟಿಗೆ ಕಾರಣನಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕರಿನೆರಳಿಗೆ ಸಿಲುಕಿ ನರಳುತ್ತಾ ಇದೆ.
ನಾವು ನೋಡಬಹುದು. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ದೇಶಗಳ ನಡುವೆ ರಾಜ್ಯ ಗಡಿ ಭಾಗಗಳಲ್ಲಿ, ದೇಶದ ಗಡಿ ಭಾಗಗಳಲ್ಲಿ, ನಮ್ಮ ಭಾರತ ದೇಶದ ಅಕ್ಕಪಕ್ಕದ ನೆರೆ ರಾಷ್ಟ್ರಗಳಲ್ಲಿ ಯಾವ ರೀತಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗ್ತಿದ್ದಾವೆ ಅನ್ನೋದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಟಿವಿ ಮಾಧ್ಯಮಗಳಲ್ಲಿ ಅಥವಾ ದಿನಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಇಡೀ ಜಗತ್ತೇ ಒಂದು ರೀತಿಯ ಭಯದ ಆತಂಕದಲ್ಲಿ, ಅಂದ್ರೆ ಭಯೋತ್ಪಾದನೆಯ ಒಂದು ಕರಿನೆರಳಿಗೆ ಸಿಲುಕಿ ನರಳ್ತಾ ಇದೆ. ಅದೇ ರೀತಿ ವಿಶ್ವವನ್ನೆಲ್ಲವನ್ನು ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಅಂತಂದ್ರೆ ಅದು ಸ್ನೇಹ ಸಂಬಂಧಗಳು ಮಾತ್ರ. ಸ್ನೇಹ ಸಂಬಂಧಗಳು ಮಾತ್ರ ಇಡೀ ಜಗತ್ತನ್ನ ಒಂದನ್ನಾಗಿ ಅಥವಾ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಮಾಡಬಹುದಾಗಿದೆ ಎಂದು. ಈ ಸ್ನೇಹಕ್ಕೆ ಅಂತಹ ಒಂದು ಶಕ್ತಿ ಇದೆ, ಈ ಗೆಳೆತನಕ್ಕೆ ಅಂತಹ ಒಂದು ವಿಶೇಷವಾದಂತಹ ಶಕ್ತಿ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಈಗ ಈ ಗೆಳೆತನ ಅಂತಕ್ಕಂಥ ಒಂದು ಶಬ್ದವೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಬ್ದ. ಇದಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ನಾವು ಕಾಣಬಹುದಾಗಿದೆ. ಜೊತೆಗೆ ಇದರ ಒಂದು ವಿಶಾಲತೆ ಅನ್ನೋದು ಬಹಳ ಜಗತ್ತಿನಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದ್ರೆ ಈ ಸ್ನೇಹ ಅಂತಕ್ಕಂಥದ್ದು. ಇಡೀ ಜಗತ್ತನ್ನ ಒಂದುಗೂಡಿಸುವ ಒಂದು ಶಕ್ತಿ ಇರ್ತಕ್ಕಂಥದ್ದು ಅಂದ್ರೆ ಅದು ಗೆಳೆತನಕ್ಕೆ ಮಾತ್ರ ಅಥವಾ ಸ್ನೇಹಕ್ಕೆ ಮಾತ್ರ ಅಂತ. ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಗೆಳೆತನ ಅಂತಕ್ಕಂಥದ್ದು ಬೇಕು. ಮನಸ್ಸಿಗೆ ವೇದನೆಯಾದಾಗ, ದುಃಖವಾದಂಥ ಸಂದರ್ಭದಲ್ಲಿ ಅದನ್ನ ಹಂಚಿಕೊಳ್ಳೋದಕ್ಕಾದ್ರೂ ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ಅಂತಕ್ಕಂಥವ್ರು ಬೇಕು ಅಂತ. ಅದೇ ಈ ಗೆಳೆತನದ ವಿಶೇಷತೆ ಅಂತ. ಅವರ ಬಳಿ ನಾವು ನಮ್ಮ ಸಂಕಟಗಳನ್ನ ಹೇಳ್ಕೊಂಡಾಗ ನಮ್ಮ ಮನಸ್ಸಿಗೆ ಎಷ್ಟೋ ಒಂದು ಸಮಾಧಾನ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದು ಬಹಳ ಪ್ರಮುಖವಾದಂತಹ ಅಂಶ. ಜನ್ಮ ನೀಡಿದ ತಂದೆ ತಾಯಿಯನ್ನು ಮೀರಿಸಿದಂತಹ ಬಾಂಧವ್ಯ ಈ ಗೆಳೆತನದ್ದು. ಈಗ ಎಷ್ಟೋ ವಿಷಯಗಳನ್ನ ನಾವು ನಮ್ಮ ಹೆತ್ತ ತಂದೆ ತಾಯಿಯರ ಬಳಿಯೂ ಸಹ ಹೇಳಿಕೊಳ್ಳಲಾಗದೇ ಇರತಕ್ಕಂತಹ ಘಟನೆಗಳನ್ನ ಅಥವಾ ಸನ್ನಿವೇಶಗಳನ್ನ ನಾವು ನಮ್ಮ ಸ್ನೇಹಿತರ ಬಳಿ ಹೇಳ್ಕೊಳ್ತೀವಿ. ತಂದೆ ತಾಯಿಯ ಬಳಿನೂ ಕೂಡ ಅದನ್ನು ಹೇಳ್ಕೊಳ್ಳಾರಂತ ಪರಿಸ್ಥಿತಿ ಇರ್ತಾರೆ. ಅಂತಹ ವಿಷಯಗಳನ್ನು ನಾವು ಹೇಳೋದು ಯಾರ ಹತ್ರ ಅಂತಂದ್ರೆ ಅದು ಸ್ನೇಹಿತರ ಮಾತ್ರ, ಗೆಳೆಯರ ಅಥವಾ ಗೆಳತಿಯರ ಮಾತ್ರ, ಅವರ ಬಳಿ ಮಾತ್ರ ಅವುಗಳನ್ನು ನಾವು ಹಂಚಿಕೊಳ್ತೀವಿ. ಅವರ ಬಳಿ ಹೇಳ್ಕೊಂಡಾಗ ನಮ್ಮ ಮನಸ್ಸಿಗೆ ಇದ್ದಂತಹ ದುಗುಡ, ದುಮ್ಮಾನ, ದುಃಖ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಆ ದುಃಖದ ಭಾರ ಕಡಿಮೆ ಆದಾಗ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಅಂತಕ್ಕಂಥದ್ದು ಸಿಗುತ್ತೆ. ಅದೇ ಈ ಗೆಳೆತನದ ಒಂದು ವಿಶೇಷತೆ. ಇದಕ್ಕೆ ಪುರಾಣ ಇತಿಹಾಸಗಳ ಒಂದು ಹಿನ್ನೆಲೆ ಇದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಕೃಷ್ಣ ಮತ್ತು ಸುಧಾಮ, ಕೃಷ್ಣ ಮತ್ತು ಕುಚೇಲ ಕೇಳಿರ್ಬೋದು ನೀವು. ಕರ್ಣ ಮತ್ತು ದುರ್ಯೋಧನ ಅವರಿಬ್ಬರ ಒಂದು ಗೆಳೆತನ ಹೇಗಿತ್ತು ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಮತ್ತೆ ಚಂದನದಾಸ ಮತ್ತು ಅಮಾತ್ಯ ರಾಕ್ಷಸ ಅವರಿಬ್ಬರ ನಡುವಿನ ಗೆಳೆತನ ಅಥವಾ ಸ್ನೇಹ ಹೇಗಿತ್ತು ಅನ್ನೋದನ್ನ ಕಥೆಗಳಲ್ಲಿ ಅಥವಾ ಪುರಾಣಗಳಲ್ಲಿ ನಾವು ನೋಡಬಹುದಾಗಿದೆ. ಇವೆಲ್ಲವೂ ಕೂಡ ಈ ಗೆಳೆತನಕ್ಕೆ ಸೂಕ್ತವಾದಂತಹ ನಿದರ್ಶನಗಳಾಗಿದ್ದಾವೆ. ನಿದರ್ಶನಗಳು ಪುರಾಣ ಇತಿಹಾಸದ್ದು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ. ನಮ್ಮ ಜೀವನದಲ್ಲಿಯೂ ಸಹ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಇಂತಹ ಒಂದು ಸನ್ನಿವೇಶಗಳು ಅಥವಾ ಘಟನೆಗಳು ನಡೆದಾಗ ನಾವು ಮೊದಲು ತಿಳಿಸ್ತಕ್ಕಂಥದ್ದೇ ಸ್ನೇಹಿತರ ಬಳಿ ಆ ದುಃಖವನ್ನ ಹಂಚಿಕೊಳ್ಳೋದು ಅಥವಾ ಸಂತೋಷವನ್ನ ಹಂಚಿಕೊಳ್ಳೋದೇ ಸ್ನೇಹಿತರ ಬಳಿಯಾಗಿರುತ್ತೆ. ಗೆಳೆತನಕ್ಕೆ ಮೇಲು ಕೀಳು ಎನ್ನುವ ಭಾವನೆಗಳಾಗ್ಲಿ ಅಥವಾ ಹೆಣ್ಣು ಗಂಡೆಂಬ ತಾರತಮ್ಯವಾಗ್ಲಿ ಇರೋದಿಲ್ಲ.
ಅಲ್ಲಿ ತಾನು ಮೇಲು ತಾನು ಕೇಳು ಅನ್ನುವ ಭಾವನೆಗೆ ಅವಕಾಶವೇ ಇರೋದಿಲ್ಲ. ಗೆಳೆತನ ಅಂತಂದ್ರೆ ಅಲ್ಲೆಲ್ಲವೂ ಸಮಾನವಾಗಿರುತ್ತೆ. ಶ್ರೀಮಂತ ಬಡವ ಅನ್ನುವ ಭೇದ ಭಾವ ಇರೋದಿಲ್ಲ. ಮೇಲು ಕೀಳು ಎಂಬ ಭೇದ ಭಾವ ಇರೋದಿಲ್ಲ. ಗಂಡು ಹೆಣ್ಣು ಎನ್ನುವ ತಾರತಮ್ಯ ಇರೋದಿಲ್ಲ. ಸ್ನೇಹದಲ್ಲಿ ಅಥವಾ ಗೆಳೆತನದಲ್ಲಿ ಎಲ್ಲವೂ ಸಮಾನವಾಗಿರುತ್ತೆ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವಂತಹ ಏಕಮಂತ್ರವಾಗಿರ್ತಕ್ಕಂಥದ್ದನ್ನಾಗಲಿ ಕಾಣಬಹುದಾಗಿದೆ. ಬನ್ನಿ, ಇಂತಹ ಒಂದು ಗೆಳೆತನ ಹೇಗಿದೆ ಅಂತಕ್ಕಂಥದ್ದನ್ನ, ಯಾವ ರೀತಿ ಗೆಳೆತನಕ್ಕಿರ್ತಕ್ಕಂಥ ಮಹತ್ವ ಏನು, ಅದರ ಸ್ಥಾನಮಾನ ಏನು, ಆ ಗೆಳೆತನ ಯಾವ ರೀತಿ ಪ್ರಸಿದ್ಧತೆಯನ್ನ ಅಥವಾ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಅನ್ನೋದನ್ನ ಕವಿ ಬಹಳ ಸೂಕ್ಷ್ಮವಾಗಿ ಈ ಒಂದು ಪದ್ಯ ಭಾಗದಲ್ಲಿ ತಿಳಿಯಪಡಿಸಿದರೆ. ಬನ್ನಿ ನೋಡೋಣ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣಲ ತಂಪಿನಲ್ಲಿ ತಂಗಿರುವೆನು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣಲನ ತಂಪಿನಲ್ಲಿ ತಂಗಿರುವೆನು. ಜೀವನದನಂತ ದುರ್ಬರ ಬವಣೆ ನೋವುಗಳ, ಜೀವನದನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ಅದನುಳಿದರೇನಿಹುದು ಜೀವನೃತ, ಅದನುಳಿದರೇನಿಹುದು ಜೀವನೃತ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಬೆಲ್ಲ ತಂಪಿನಲ್ಲಿ ತಂಗಿರುವೆನು. ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಎನಿತಿಲ್ಲ, ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಎನಿತಿಲ್ಲ. ಮೇಲು ಕೀಳೆಂಬ ಭೇದವಿಲ್ಲ, ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಎನಿತಿಲ್ಲ. ಮೇಲು ಕೀಳುಗಳೆಂಬ ಭೇದವಿಲ್ಲ. ಅಹಮಿಕೆಯ ನೆಹಮಿಲ್ಲ, ದ್ವೇಷ ಗುಣಮಣಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಬಾನಗಲ ಎದೆ ತಿಳಿದಗ, ಮನವು ಬಾನಗಲ ಎದೆ ತಿಳಿಗೊಳದನು. ಭಾವಶುದ್ಧ ಸ್ಫಟಿಕ ಬೆಳದಿಂಗಳು, ಮನವು ಬಾನಗಲ ಎದೆ ತಿಳಿದೊಳದನು. ಭಾವಶುದ್ಧ ಸ್ಫಟಿಕ ಬೆಳದಿಂಗಳು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಬೆಳಲ ತಂಪಿನಲ್ಲಿ ತಂಗಿರುವೆನು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೆ ದೋಷವೇನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೆ ದೋಷವೇನು. ಕಂಡವರೇನು ಬಲ್ಲದರಿದನು, ಕಂಡವರೇನು ಬಲ್ಲರಿದನು. ಉಂಡವನು ಕಂಡಿಹನು ಇದರ ಹದನು, ಕಂಡವರೇನು ಬಲ್ಲರಿದನು. ಉಂಡವನು ಕಂಡಿಹನು ಇದರ ಹದನು. ಹೇಗೋ ಹೆಗಲು ಕೊಟ್ಟು ಬಂದಿಹ ಕೂರ್ಪು, ಆಗು ಹೋಗುಗಳಿಂಗೆ ಭಾಗದಂತೆ. ಹೇಗೋ ಹೆಗಲು ಕೊಟ್ಟುಗೂ ಬಂದಿಹ ಕೂರ್ಪು, ಆಗು ಹೋಗುಗಳಿಂಗೆ ಭಾಗದಂತೆ. ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ. ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ. ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದರು ಜೀವತೆಯ್ದು. ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದರು ಜೀವತೆಯ್ದು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಬೆಳಲ ತಂಪಿನಲ್ಲಿ ತಂಗಿರುವೆನು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಬೆಳಲ ತಂಪಿನಲ್ಲಿ ತಂಗಿರುವೆನು. ತಣ್ಬೆಳಲ ತಂಪಿನಲ್ಲಿ ತಂಗಿರುವೆನು. ವಿದ್ಯಾರ್ಥಿಗಳೇ, ಈ ಒಂದು ಪದ್ಯ ಭಾಗವನ್ನ ನೀವು ನಿಮ್ಮದೇ ಆದಂಥ ರಾಗ ಸಂಯೋಜನೆಯನ್ನ ಮಾಡಿಕೊಂಡು ನಿಮ್ಮದೇ ಆದ ದಾಟಿಯಲ್ಲಿ ಸುಂದರವಾಗಿ ಹಾಡಬಹುದಾಗಿದೆ. ಬನ್ನಿ ಈ ಒಂದು ಪದ್ಯದ ಭಾವಾರ್ಥ ಏನು ಅನ್ನೋದನ್ನು ನೋಡೋಣ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಬೆಲಲ ತಂಪಿನಲ್ಲಿ ತಂಗಿರುವೆನು. ಗೆಳೆತನ ಅಂತಕ್ಕಂಥದ್ದು ಸುವಿಶಾಲ, ಸುಂದರವಾಗಿರ್ತಕ್ಕಂತಹ
ವಿಶಾಲವಾದಂತಹ ಆಲದಡಿ ಪಸರಿಸಿಹ ತಣ್ಬೆಲಲ ತಂಪಿನಲ್ಲಿ ತಂಗಿರುವೆನು. ಅಂದ್ರೆ ಗೆಳೆತನ ಅಂತಕ್ಕಂಥದ್ದು ಸುಂದರವಾದಂತಹ ವಿಶಾಲವಾಗಿ ಹರಡಿರುವಂತಹ ಆಲದ ಮರದ ಅಡಿಯಲ್ಲಿ ಪಸರಿಸಿಹ ತಣ್ಬೆಲಲ, ಆಲದ ಮರದ ಅಡಿಯಲ್ಲಿ ಪಸರಿಸಿರ್ತಕ್ಕಂತಹ ಹರಡಿರ್ತಕ್ಕಂತಹ ತಂಪು ಇದ್ದ ಹಾಗೆ. ಗೆಳೆತನ ಅಂತಕ್ಕಂಥದ್ದು ವಿಶಾಲವಾದಂತಹ ಆಲದ ಮರದ ನೆರಳಿದ್ದ ಹಾಗೆ. ಅಲ್ಲಿರ್ತಕ್ಕಂತಹ ತಂಪು ಬೇರೆಲ್ಲಿಯೂ ಸಿಗೋದಿಲ್ಲ ಅಂತ. ಯಾಕೆಂದ್ರೆ ಆಲದ ಮರ ಬಹಳ ವಿಶಾಲವಾಗಿ ಹಬ್ಬಿರುತ್ತೆ, ಜೊತೆಗೆ ಅದರ ಎಲೆಗಳು ಅಗಲವಾಗಿರೋದ್ರಿಂದ ಸೂರ್ಯನ ಸುಡು ಬಿಸಿಲಿದ್ರೂ ಸಹ ಆ ಎಲೆಗಳೇನ್ ಮಾಡ್ತವೆ, ಅದನ್ನ ತಡೆದು ನೆರಳನ್ನ ಕೊಡ್ತವೆ. ಆ ನೆರಳಿನಲ್ಲಿ ಸದಾ ತಂಪು ಅಂತಕ್ಕಂಥದ್ದು ಅಲ್ಲಿ ಇರುತ್ತೆ. ನಾವು ಬಿಸಿಲಿನಿಂದ ಆ ಮರದ ನೆರಳಿಗೆ ಹೋದಾಗ ನಮ್ಮ ದೇಹಕ್ಕೆ ಯಾವ ರೀತಿ ಆಯಾಸ ಇದ್ದಂಥ ಆಯಾಸ ಎಲ್ಲ ನೀಗಿ ಹೋಗುತ್ತೋ ಆ ರೀತಿಯಾಗಿ ಗೆಳೆತನ ಅಂತಕ್ಕಂಥದ್ದು ಅಥವಾ ಸ್ನೇಹ ಅಂತಕ್ಕಂಥದ್ದು ಇದ್ದಾಗ ನಮ್ಮ ಮನಸ್ಸಿನ ದುಗುಡವನ್ನು ಅದು ಕಡಿಮೆ ಮಾಡುತ್ತೆ, ಪ್ರೀತಿಯನ್ನ ಹುಟ್ಟಾಕುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಸಾಲಿನಲ್ಲಿ ಕಾಣಬಹುದಾಗಿದೆ. ಗೆಳೆತನ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಬೆಲ ತಂಪಿನಲ್ಲಿ ತಂಗಿರುವೆನು. ಗೆಳೆತನ ಅಂತಕ್ಕಂಥದ್ದು ಇದ್ದಾಗ ಅಂತಹ ತಂಪನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಜೀವನದ ಅನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಜೀವನದಲ್ಲಿ ಬರ್ತಕ್ಕಂತಹ ಅನಂತ, ಅದರ ಲೆಕ್ಕವಿಲ್ಲದಷ್ಟು ದುರ್ಬರವಾದಂತಹ ಕಠಿಣವಾದಂತಹ ಭವಣೆಗಳು ಅಂದ್ರೆ ನೋವುಗಳಾಗಿರ್ಬೋದು, ಭಾವನೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆ. ಜೀವನದಲ್ಲಿ ಬರುವಂತಹ ಅನೇಕ ಅಥವಾ ಅನಂತ ಲೆಕ್ಕವಿಲ್ಲದಷ್ಟು ದುರ್ಬರವಾದಂತಹ ಅಥವಾ ಕಠಿಣವಾದಂತಹ ಭಾವನೆ ನೋವುಗಳು ಅಂದ್ರೆ ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಅಥವಾ ಜೀವನದಲ್ಲಿ ಬರ್ತಕ್ಕಂತಹ ದುಃಖಗಳಾಗಿರ್ಬೋದು, ಇವನ್ನೆಲ್ಲವನ್ನು ಮೌನದಲ್ಲಿ ನುಂಗಿರುವೆನು. ಅಂದ್ರೆ ಸ್ನೇಹದ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ, ಗೆಳೆತನ ಇದ್ದಾಗ ನಾವು ಅದನ್ನ ಆ ಗೆಳೆಯರ ಬಳಿ ನಾವು ಅದನ್ನ ತಿಳಿಸಿದಾಗ ನಮ್ಮ ಮನಸ್ಸಿನ ದುಗುಡ ದುಮ್ಮಾನಗಳೆಲ್ಲವೂ ಕೂಡ ಅವು ಕಡಿಮೆ ಆಗ್ತವೆ. ಮೌನವಾಗಿ ಅವು ಕಾಲಕ್ರಮೇಣ ಅವು ನಾಶವಾಗ್ತವೆ ಅಂತಕ್ಕಂಥದ್ದನ್ನಲ್ಲಿ ಹೇಳ್ಬೋದಾಗಿದೆ. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ಗೆಳೆತನವೇ ಇಹಲೋಕಕ್ಕೆ ಇರುವಂತಹ ಅಮೃತ ಆಗಿದೆ. ಅದನ್ನುಳಿದರೇನಿಹುದು ಜೀವನ್ ಮೃತ ಅಂತ. ಅಂದ್ರೆ ಅದನ್ನ ಬಿಟ್ಟು ಬೇರೆ ಇಲ್ಲ. ಅದು ಅಂದ್ರೆ ಜೀವನದಲ್ಲಿ ಗೆಳೆತನವೇ ಇಹಲೋಕ, ಭೂಲೋಕದಲ್ಲಿ ಇರ್ತಕ್ಕಂತಹ ಒಂದು ಅಮೃತ ಆಗಿದೆ ಅಂತಂದೇಳಿ, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಅಂತಂದೇಳಿ. ಅಂದ್ರೆ ಗೆಳೆತನ ಅಂತಕ್ಕಂಥದ್ದು ಭೂಲೋಕದಲ್ಲಿ ಇರ್ತಕ್ಕಂತಹ ಒಂದು ಅಮೃತ ಅನ್ನೋದು. ಗೆಳೆತನವೇ ಇಹಲೋಕಕ್ಕಿರುವಂತ ಅಮೃತ. ಗೆಳೆತನ ಭೂಲೋಕದಲ್ಲಿ ಇರ್ತಕ್ಕಂಥ ಒಂದು ಅಮೃತ ಇದ್ದ ಹಾಗೆ. ಅದನ್ನ ಬಿಟ್ರೆ ಅಂದ್ರೆ ಗೆಳೆತನವೇ ಇಲ್ಲ ಅಂದ್ರೆ ಅವನು ಬದುಕಿದ್ದು ಸತ್ತ ಹಾಗೆ. ಯಾರಿಗೆ ಸ್ನೇಹಿತರ ಒಂದು ಪರಿಚಯವಿರೋದಿಲ್ವೋ, ಸ್ನೇಹಿತರೇ ಇರೋದಿಲ್ವೋ, ಅವನು ಬದುಕಿದ್ದು ಸತ್ತ ಹಾಗೆ. ಅಂದ್ರೆ ಸ್ನೇಹಿತರಿಲ್ಲದಂತಹ ಬದುಕು ಬದುಕಲ್ಲ, ಜೀವನ ಜೀವನ ಅಲ್ಲ ಅಂತಕ್ಕಂಥ ಮಾತನ್ನು, ಅವನು ಜೀವನ್ ಮೃತ, ಬದುಕಿದ್ದು ಸತ್ತ ಹಾಗೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಕವಿ ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ಗುರುತಿಸಬಹುದಾಗಿದೆ. ಇಲ್ಲಿ ವಂಚನೆ ಇಲ್ಲ. ಗೆಳೆತನದಲ್ಲಿ ವಂಚನೆಗೆ ಅವಕಾಶವೇ ಇರೋದಿಲ್ಲ. ಅಲ್ಲಿ ಮೋಸ ಅಂತಕ್ಕಂಥದ್ದು ಇರೋದಿಲ್ಲ. ಚಂಚಲತೆ ಎನಿತಿಲ್ಲ. ಅಲ್ಲಿ ನಾವು ನಮ್ಮದೇ ತನವನ್ನು ನಾವಲ್ಲಿ ಇಟ್ಕೊಂಡಿರೋದಿಲ್ಲ. ಅಂದ್ರೆ ಏನ್ ಮಾಡಿರ್ತೀವಿ ಅಂದ್ರೆ ಎಲ್ಲವನ್ನು
ತ್ಯಾಗ ಮನೋಭಾವದಲ್ಲಿ ಅರ್ಪಿಸ್ತೀವಿ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಎನಿತಿಲ್ಲ, ಮೇಲು ಕೀಳೆಂಬ ಭೇದವಿಲ್ಲ. ಇಲ್ಲಿ ಗೆಳೆತನದಲ್ಲಿ ಮೇಲು ಮತ್ತು ಕೀಳು ಎನ್ನುವ ಭಾವನೆ ಇರುವುದಿಲ್ಲ. ಜೊತೆಗೆ ಅಹಮಿಕೆಯ ನೆವಮಿಲ್ಲ, ಅಹಂಕಾರಕ್ಕೆ ಜಾಗವೇ ಇರುವುದಿಲ್ಲ, ನೆಪಗಳೇ ಇರುವುದಿಲ್ಲ. ಅಹಂಕಾರದ ನೆಪಗಳು ಈ ಗೆಳೆತನದಲ್ಲಿ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಣಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಅಂದ್ರೆ ಗೆಳೆತನದಲ್ಲಿ ವಂಚನೆ ಅನ್ನೋದು ಎಳ್ಳಷ್ಟು ಇರೋದಿಲ್ಲ. ಅದು ಬಹಳ ಸುಂದರವಾಗಿರ್ತಕ್ಕಂಥ, ಅಂದ್ರೆ ತ್ಯಾಗದಿಂದ ಕೂಡಿರ್ತಕ್ಕಂತಹ ಒಂದು ಗುಣ ಅದು ಗೆಳೆತನ ಅಂತಕ್ಕಂಥದ್ದು. ಅಲ್ಲಿ ವಂಚನೆಗೆ ಅವಕಾಶವೇ ಇರೋದಿಲ್ಲ, ಮೋಸ ಮಾಡ್ತಕ್ಕಂಥ ಒಂದು ಭಾವನೆ ಬರೋದೇ ಇಲ್ಲ. ಮತ್ತೆ ಚಂಚಲತೆ ಏನಿದ್ದಿಲ್ಲ, ಅಂದ್ರೆ ತನ್ನನ್ನು ತಾನು ಅಲ್ಲಿ ಹೆಗ್ಗಳಿಕೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಅಂಶ ಬರೋದೇ ಇಲ್ಲ. ಅಲ್ಲಿ ಮೇಲು ಕೀಳುಗಳೆಂಬ ಭಾವನೆ, ನಾನು ಮೇಲು, ನಾನು ಹೆಚ್ಚು, ಇವನು ಕಡಿಮೆ ಅಂತಕ್ಕಂಥ ಭಾವನೆಯಲ್ಲಿ ಬರೋದಕ್ಕೆ ಸಾಧ್ಯನೇ ಇರುವುದಿಲ್ಲ. ಯಾಕಂದ್ರೆ ಗೆಳೆತನದಲ್ಲಿ ಅಲ್ಲಿ ಸಮಾನತೆ ಅಂತಕ್ಕಂಥದ್ದು ಇರುತ್ತೆ. ಜೊತೆಗೆ ಅಹಂಕಾರ, ಅದಕ್ಕೆ ಜಾಗನೇ ಇರೋದಿಲ್ಲ. ಅಹಮಿಕೆಯ ನೆವಮಿಲ್ಲ, ಅಹಂಕಾರ ಅಂತಕ್ಕಂಥದ್ದು ಅಲ್ಲಿ ಯಾವುದೇ ಒಂದು ನೆಪವನ್ನು ಕೂಡ ಅಲ್ಲಿ ಉಡ್ಕೊಂಡು ಅಲ್ಲಿ ಸುಳಿಯೋದು ಇಲ್ಲ. ದ್ವೇಷ ಗುಣಮಣವಿಲ್ಲ, ಅಂದ್ರೆ ಅಲ್ಲಿ ದ್ವೇಷಕ್ಕೆ ಜಾಗವೇ ಇರೋದಿಲ್ಲ. ದ್ವೇಷಿಸುವಂತಹ ಒಂದು ಗುಣ ಅಲ್ಲಿ ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ಸ್ನೇಹಕ್ಕೆ ಅಥವಾ ಗೆಳೆತನಕ್ಕೆ ಇರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಗುಣ ಅಂತಂದ್ರೆ ಅಲ್ಲಿ ಸ್ನೇಹ ಅಥವಾ ತ್ಯಾಗ, ನಿಸ್ವಾರ್ಥ ಮನೋಭಾವ ಅಂತಕ್ಕಂಥದ್ದು. ಹಾಗಾಗಿ ಅಲ್ಲಿ ದ್ವೇಷಕ್ಕೆ ಅಲ್ಲೇನಿದ್ದು ಬರೀ ಪ್ರೀತಿ ಇರುತ್ತಷ್ಟೇ. ದ್ವೇಷ, ಅಸೂಯೆ ಇವುಗಳಿಗೆ ಜಾಗವೇ ಇರುವುದಿಲ್ಲ. ಅದೇ ನಿಜವಾದಂತಹ ಸ್ನೇಹ ಅಥವಾ ಗೆಳೆತನ. ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಸಣ್ಣತನ ಅಂತಕ್ಕಂಥದ್ದು ಬರೋದೇ ಇಲ್ಲ. ಸಣ್ಣತನ ಅಂದ್ರೆ ಸಣ್ಣದಕ್ಕೂ ಯೋಚನೆ ಮಾಡಿ ದೊಡ್ಡ ಜಗಳ ಮಾಡ್ತಕ್ಕಂಥದ್ದಾಗ್ಲಿ, ಸ್ನೇಹದಲ್ಲಿ ಅದಕ್ಕೆ ಅವಕಾಶವೇ ಇರೋದಿಲ್ಲ. ಗೆಳೆಯ ತಾನೆ, ತಿನ್ಲಿ ಬಿಡು, ಅವನು ಜಾಸ್ತಿ ತಗೊಳ್ಳಿ, ನಾನು ಕಡಿಮೆನೆ ಕೊಡ್ಲಿ ಅನ್ನೋ ಒಂದು ಭಾವನೆಯಲ್ಲಿ ಬೆಳೆಯುತ್ತೆ. ಅವನು ಕೂಡ ಅವನು ನನ್ನ ಗೆಳೆಯ, ಅವನು ಜಾಸ್ತಿ ಇರಲಿ, ಅವನಿಗೆ ಜಾಸ್ತಿ ಇರಲಿ, ನನಗೆ ಕಡಿಮೆ ಇರಲಿ ಅನ್ನುವ ಒಂದು ಭಾವನೆ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಅಲ್ಲಿ ಸಮಾನತೆಯನ್ನು ನಾವು ಕಾಣ್ತೀವಿ. ಅಲ್ಲಿ ಸಣ್ಣತನ ಅಂತಕ್ಕಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಸಂಕೋಚ ಇರೋದಿಲ್ಲ. ಸ್ನೇಹದಲ್ಲಿ ಸಂಕೋಚಕ್ಕೆ ಅವಕಾಶ ಇರೋದಿಲ್ಲ. ಅವನಲ್ಲಿರ್ತಕ್ಕಂಥದ್ದನ್ನ ತನ್ನ ಗೆಳೆಯನಿಗೆ ಹಂಚ್ತಾನೆ, ತನ್ನಲ್ಲಿರ್ತಕ್ಕಂಥದ್ದನ್ನ ತನ್ನ ಗೆಳೆಯನಿಗೆ ಇವನು ಕೊಡ್ತಾನೆ. ಹಾಗಾಗಿ ಅಲ್ಲಿ ಸಂಕೋಚ ಅಂತಕ್ಕಂಥದ್ದೆಲ್ಲ, ತಾನೇ ಅವನನ್ನು ಕೇಳದೆ ಅದನ್ನ ಪಡಿತಕ್ಕಂಥ ಒಂದು ಸ್ವಾತಂತ್ರ್ಯ ಅಲ್ಲಿ ಗೆಳೆತನಕ್ಕಿರುತ್ತೆ ಅಂತಂದೇಳಿ ನಾವು ಕಾಣ್ಬೋದಾಗಿದೆ. ಸಣ್ಣತನ ಮತ್ತು ಸಂಕೋಚ ಅವು ಮೊದಲಿಗಿಲ್ಲ. ಅವೆರಡು ಕೂಡ ಅಲ್ಲಿ ಬರೋದಕ್ಕೆ, ಸಣ್ಣತನ ಮತ್ತು ಸಂಕೋಚಕ್ಕೆ ಜಾಗವೇ ಇರುವುದಿಲ್ಲ. ಮನವು ಬಾನಗಲ, ಮನಸ್ಸು ಆಕಾಶದಷ್ಟು ಅಗಲವಾಗಿರ್ತಕ್ಕಂಥದ್ದು. ಅಂದ್ರೆ ಗೆಳೆತನದಲ್ಲಿ ವಿಶಾಲತೆಯನ್ನು ನಾವು ಕಾಣ್ಬೋದಾಗಿದೆ. ಅಂದ್ರೆ ಮನಸ್ಸು ಬಹಳ ವಿಶಾಲತೆಯಿಂದ ಕೂಡಿರುತ್ತೆ. ಮನಸ್ಸು ಅಥವಾ ಮನ ಆಗಸದ ಅಗಲ ಅಥವಾ ಆಕಾಶದ ಅಗಲದಷ್ಟು ಇರುತ್ತೆ. ಬಾನಗಲ, ಮನವು ಬಾನಗಲ, ಎದೆ ತಿಳಿಗೊಳ್ಳದೊರು. ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ಸ್ನೇಹ ಅಥವಾ ಗೆಳೆತನದ ಮನಸ್ಸು ಹೇಗಿರುತ್ತೆ ಅಂದ್ರೆ ಆಕಾಶದಷ್ಟು ವಿಶಾಲವಾಗಿರುತ್ತದೆ. ಹಾಗಾಗಿ ಅಲ್ಲಿ ವಿಶಾಲತೆ ಇರೋದ್ರಿಂದ ಸಂಕುಚಿತ ಅಥವಾ ಸಂಕೋಚಕ್ಕೆ ಅಲ್ಲಿ ಜಾಗವೇ ಇರೋದಿಲ್ಲ. ಬೇಕಾದಷ್ಟು ವಿಶಾಲತೆಯನ್ನು ಪಡ್ಕೊಂಡಿರುತ್ತೆ ಮನಸ್ಸು. ಎದೆ ಹೇಗಿರುತ್ತೆ ಅಂದ್ರೆ ಮನಸ್ಸು ಹೇಗಿರುತ್ತೆ, ತಿಳಿಗೊಳದೊಗಲು, ತಿಳಿದ ಕೊಳ ಅಂತ, ತಿಳಿಯಾದಂತಹ ಕೊಳವಾಗಿರುತ್ತೆ ಮನಸ್ಸು. ಒಂದು ತಿಳಿಯಾದ ಕೊಳ. ತಿಳಿಗೊಳದೊಲು ಭಾವ ಶುದ್ಧ ಸ್ಫಟಿಕ, ಭಾವನೆ ಶುದ್ಧವಾದಂತಹ ಸ್ಫಟಿಕದ ಕಲ್ಲಿದ್ದ ಹಾಗೆ. ಅಂದ್ರೆ
ಸ್ಫಟಿಕದ ಕಲ್ಲು ಅಂತ. ಶುದ್ಧವಾದಂತಹ ಸ್ಫಟಿಕದ ಕಲ್ಲು ಯಾವ ರೀತಿ ಸ್ಪಷ್ಟತೆಯಿಂದ ಕೂಡಿರುತ್ತೋ ಹಾಗೆ ಭಾವನೆ ಕೂಡ ಶುದ್ಧವಾಗಿರ್ತಕ್ಕಂಥ ಭಾವನೆಯಲ್ಲಿ ನಾವು ಕಾಣಬಹುದಾಗಿದೆ. ಹೇಗಿದೆ ಆ ಭಾವನೆ ಅಂತಂದ್ರೆ ಬೆಳದಿಂಗಳ ಬೆಳಕಿದ್ದ ಹಾಗೆ. ಬೆಳದಿಂಗಳ ಬೆಳಕಿನಲ್ಲಿ 16 ಷೋಡಶ ಬಣ್ಣಗಳಿಂದ ಕೂಡಿರ್ತಕ್ಕಂಥದ್ದು ಅದು ಬೆಳದಿಂಗಳ ಬೆಳಕು ಅಂತಂದ್ರೆ. ಷೋಡಶ ಬಣ್ಣ ಅಂತ, ಷೋಡಶ ಕಳೆ. ಹಾಗಾಗಿ 16 ಬಣ್ಣಗಳಿಂದ ಕೂಡಿದಂತಹ ಬಣ್ಣ ಬಿಳಿಯ ಬಣ್ಣ. ಅಲ್ಲಿ ಶುಭ್ರತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ. ಹಾಗೆ ಬೆಳದಿಂಗಳ ಬೆಳಕಿನಲ್ಲಿ 16 ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಬೆಳಕು ಬೆಳದಿಂಗಳ ಬೆಳಕು. ಅಂದ್ರೆ ಭಾವನೆ ಅಂತಕ್ಕಂಥದ್ದು ಕೂಡ 16 ರೀತಿಯಲ್ಲಿ ವಿಶಾಲತೆಯನ್ನ ಪಡ್ಕೊಂಡಿರ್ತಕ್ಕಂತಹ ಶುದ್ಧ ಸ್ಫಟಿಕ ಇದ್ದ ಹಾಗೆ. ಸ್ಫಟಿಕದ ಕಲ್ಲನ್ನು ನೀವು ನೋಡಿರ್ಬೋದು, ಎಷ್ಟು ಸ್ಪಷ್ಟವಾಗಿರುತ್ತೆ, ಸ್ಪಷ್ಟತೆಯಿಂದ ಕೂಡಿರುತ್ತೆ ಅನ್ನೋದನ್ನ ನೀವು ಆ ಕಲ್ಲನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಅಂತಂದ್ರೆ ಅಂದ್ರೆ ಗೆಳೆತನಕ್ಕೆ ಗೆಳೆತನದಲ್ಲಿರ್ತಕ್ಕಂಥ ಭಾವನೆ ಅಷ್ಟೊಂದು ಶುದ್ಧವಾದಂತಹ ಅಥವಾ ಸ್ಫಟಿಕದ ಕಲ್ಲಿನ ಹಾಗೆ ಅದು ಸ್ಪಷ್ಟತೆಯಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಉಪ್ಪಿಗಿಂತಲೂ ರುಚಿಯು, ಗೆಳೆತನ ಹೇಗಿರುತ್ತೆ? ಉಪ್ಪಿಗಿಂತಲೂ ರುಚಿಯು, ತಾಯಿಗಿಂತಲೂ ಬಂದು, ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೆ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಅಂದ್ರೆ ನೀವು ಕೇಳಿರ್ಬೋದು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ. ಅಂದ್ರೆ ನಾವು ಯಾವುದೇ ಒಂದು ಅಡಿಗೆಯನ್ನ ಮಾಡಿದಾಗ ಅದಕ್ಕೆ ರುಚಿಯನ್ನ ಕೊಡಬೇಕು ಅಂತಂದ್ರೆ ಅದಕ್ಕೆ ಉಪ್ಪು ಹಾಕ್ಲೇಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದಾಗ ಮಾತ್ರ ಅದು ರುಚಿಸುತ್ತೆ, ಇಲ್ಲ ಅಂತಂದ್ರೆ ಅದು ರುಚಿಸೋದಿಲ್ಲ. ನೀವು ಗೊತ್ತಿರ್ಬೋದು ಮಕ್ಕಳೇ, ನಿಮಗೆ ಪಾಯಸಕ್ಕೆಲ್ಲರೂ ಉಪ್ಪು ಹಾಕ್ತಾರ? ಪಾಯಸಕ್ಕೆ ಉಪ್ಪು ಹಾಕಿದ್ರೇನೆ ಅದು ರುಚಿ ಬರುತ್ತೆ, ಇಲ್ಲ ಅಂತಂದ್ರೆ ಅದು ರುಚಿ ಬರಲ್ಲ. ಹಾಗೆ ಪ್ರತಿಯೊಂದು ಪದಾರ್ಥಕ್ಕೂ, ಪ್ರತಿಯೊಂದು ಅಡಿಗೆಯಲ್ಲಿ ಬರತಕ್ಕಂಥ ಎಲ್ಲ ಸಾಮಗ್ರಿಗಳಿಗೂ ಕೂಡ ಏನಾಗುತ್ತೆ ಅಂದ್ರೆ ಉಪ್ಪು ಬೇಕೇ ಬೇಕು. ಉಪ್ಪು ಹಾಕದಾಗಲೇ ರುಚಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಉಪ್ಪು ಜಾಸ್ತಿನೂ ಆಗಬಾರದು, ಕಡಿಮೆನೂ ಆಗಬಾರದು, ಅದು ಹದವಾಗಿರ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಆಗ ಅದರ ಒಂದು ಶ್ರೇಷ್ಠತೆ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಈ ಸ್ನೇಹ ಅಂತಕ್ಕಂಥದ್ದು ಹಾಗೇನೆ. ಉಪ್ಪಿಗಿಂತಲೂ ರುಚಿಯು ಇನ್ನೊಂದಿಲ್ಲ. ನೀವೆಷ್ಟೇ ಏನೇ ಸಾಮಗ್ರಿಗಳನ್ನ ಹಾಕಿ ಅಡಿಗೆ ಮಾಡಿದ್ರು ಒಂದಿಷ್ಟು ಉಪ್ಪು ಹಾಕಿದಾಗಲೇ ಅದು ಇದಕ್ಕೆಂಥದ್ದು ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ ಅಂದ್ಬಿಡ್ತಾರೆ. ಉಪ್ಪು ಹುಳಿ ಅಂದ್ರೆ ಹುಳಿ ಖಾರ ಎಲ್ಲ ಇದ್ದು ಉಪ್ಪಿಲ್ಲ ಅಂದ್ರೆ ಆ ಸಾಂಬಾರು ರುಚಿಸೋದಿಲ್ಲ. ಹಾಗಾಗಿ ಆ ಮಾಡಿದ ಅಡಿಗೆ ರುಚಿಸೋದಿಲ್ಲ. ಹಾಗಾಗಿ ಉಪ್ಪುಗಿಂತಲೂ ರುಚಿಯು ಇನ್ನೊಂದಿಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ. ತಾಯಿಗಿಂತ ಇನ್ನೊಂದು ಬಂಧು ನಮ್ಮಲ್ಲಿ ಇಲ್ವೇ ಇಲ್ಲ. ಅಂದ್ರೆ ಬೇರೆ ಯಾರಿಗೂ ಕೂಡ ತಾಯಿಯಷ್ಟು ಬಂಧು ಅಂತಕ್ಕಂಥದ್ದು ಇಲ್ಲ. ಆದ್ರೆ ಅದಕ್ಕೂ ಮೀರಿಹದು ಇನ್ನೊಂದು ಬಂಧು ಅಂತಂದ್ರೆ ಅದು ಈ ಗೆಳೆತನ ಅಂತ. ಅಂದ್ರೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಇಂತಹ ಗಾದೆ ನುಡಿಯನ್ನು ನಾವು ಕೇಳಿದೀವಿ. ಅದಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಅಂದ್ರೆ ಈ ಗೆಳೆತನ ಅಂತ. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು. ಉಪ್ಪಿಗಿಂತ ರುಚಿ ಇನ್ನೊಂದಿಲ್ಲ ಅಂತ ಗೊತ್ತು, ಆದ್ರೆ ಆ ರುಚಿಗಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಗೆಳೆತನ. ತಾಯಿಗಿಂತ ಬಂಧು ಬೇರೆ ಇಲ್ಲ ಅಂತಲೂ ಗೊತ್ತು, ಆದ್ರೆ ಅದಕ್ಕಿಂತ ಇನ್ನೂ ಉನ್ನತವಾದಂತಹ ಬಂಧು ಒಬ್ಬ ಇದ್ದಾನೆ ಅಂದ್ರೆ ಅದು ಸ್ನೇಹಿತ ಅಥವಾ ಗೆಳೆಯ ಅಥವಾ ಗೆಳತಿ ಅಂತಂದೇಳಿ, ಅದು ಗೆಳೆತನ ಅಂತಕ್ಕಂಥದ್ದು. ಗೆಳೆತನದ ಶುಚಿ ಮತ್ತು ರುಚಿ ಇದಕ್ಕೂ ಮಿಗಿಲಾಗಿಹುದು, ಇದಕ್ಕೂ ದೊಡ್ಡದಾಗಿರ್ತಕ್ಕಂಥ ಸ್ಥಾನವನ್ನ ಪಡ್ಕೊಂಡಿದೆ ಗೆಳೆತನ ಎಂಬ ಸಾಹಸ ಮಾಡೆ ದೋಷವೇನು. ಅದರಲ್ಲೇನಿದೆ ದೋಷ ಅಂದ್ರೆ ಇದೆಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು, ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಮಿಗಿಲಾಗಿರ್ತಕ್ಕಂಥ ಸ್ಥಾನ ಪಡೆದಿರೋದು ಅಂದ್ರೆ ಸ್ನೇಹ ಅಂತ ಅಥವಾ ಗೆಳೆತನ ಅಂತ. ಕಂಡವರೇನು
ಬಲ್ಲರಿದನು. ಎಲ್ಲರಿಗೂ ಏನ್ ಗೊತ್ತು ಇದರ ರುಚಿ ಅಥವಾ ಇದರ ಹದ ಏನ್ ಗೊತ್ತು, ಇದರ ಒಂದು ತಿರುಳು ಏನ್ ಗೊತ್ತು? ಯಾರಿಗೆ ಗೊತ್ತು ಇದರ ಗೆಳೆತನದ ಒಂದು ತಿರುಳು ಅಂದ್ರೆ, ಉಂಡವನು ಕಂಡಿಹನು ಇದರ ಹದನು. ಈಗ ಊಟ ಮಾಡಿದನಿಗೆ ಗೊತ್ತು ಅದರ ರುಚಿ ಏನು ಅಂತ. ಸುಮ್ಮನೆ ನೋಡಿದ ತಕ್ಷಣ ರುಚಿ ಇದೆ, ಹಂಗೆ ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಆ ಊಟ ಮಾಡಿದಾಗ್ಲೇ ಅದರ ರುಚಿ ಏನು ಅನ್ನೋದು ಗೊತ್ತು, ಉಪ್ಪಿನ ಗುಣ ಏನು ಅನ್ನೋದಲ್ಲಿ ಗೊತ್ತಾಗುತ್ತೆ. ಹಾಗೆ ಗೆಳೆತನ ಅಂತಕ್ಕಂಥದ್ದು ಗೆಳೆತನದಲ್ಲಿ ಬಿದ್ದಾಗಲೇ ನಮಗೆ ಅದರ ಅರಿವಾಗ್ತಕ್ಕಂಥದ್ದು, ಅದರ ವಿಶಾಲತೆ ಗೊತ್ತಾಗ್ತಕ್ಕಂಥದ್ದು. ಹಾಗಾಗಿ ಉಂಡವನು ಕಂಡಿಹನು ಇದರ ಹದನು ಅಂದ್ರೆ ಗೆಳೆತನದವನ್ನ ಯಾರು ಅನುಭವಿಸ್ತಾರೋ ಅವನಿಗೆ ಗೊತ್ತಿರುತ್ತೆ ಇದರ ಒಂದು ಹದ ಅಂತ. ಇದರ ಒಂದು ಹದ ಯಾರಿಗೆ ಗೊತ್ತಿರುತ್ತೆ? ಗೆಳೆತನವನ್ನ ಮಾಡಿದಂಥವನಿಗೆ ಅದರ ಒಂದು ಹದವನ್ನ, ಅದರಲ್ಲಿರ್ತಕ್ಕಂಥದ್ದೇ ಆ ಗೆಳೆತನದ ಒಂದು ಪಕ್ವತೆಯನ್ನ, ಸರಿಯಾದ ಸ್ಥಿತಿಯನ್ನ ನಾವು ಆ ಗೆಳೆತನ ಮಾಡಿದಂಥವನಿಗೆ ಗೊತ್ತಿರುತ್ತೆ ಎಂದು. ಇನ್ನು ಮುಂದಿನ ಪದ್ಯಕ್ಕೆ ಬನ್ನಿ. ಹೇಗೋ ಹೇಗೋ ಹೆಗಲುಗೊಟ್ಟು, ಹೇಗೋ ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಆಗು ಹೋಗುಗಳಿಂಗೆ ಬಾಗದಂತೆ, ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗೆ ಜೀವನ ರಸದ ಪಾಕದಂತೆ, ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಡುವರು ಗಂಧದುರು ಜೀವತೇದು. ಅಂದ್ರೆ ಯಾವ್ಯಾವುದೋ ರೀತಿಯಲ್ಲಿ ಹೇಗೋ ಹೇಗೋ ಹೆಗಲು ಕೊಟ್ಟು ಬಂದಿಹ ಕೂರ್ಪು, ಯಾವ್ಯಾವುದೋ ರೀತಿಯಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ಬಂದಂತಹ ಎಲ್ಲ ಹೇಗೋ ಹೇಗೋ ಹೆಗಲು ಕೊಟ್ಟು ಬಂದಿಹ ಕೂರ್ಪು ಹಾಗೂ ಹೋಗುಗಳಿಂಗೆ ಬಾಗದಂತೆ. ಅಂದ್ರೆ ಜೀವನದಲ್ಲಿ ಬಂದಂತಹ ಎಲ್ಲಾ ಹಾಗೂ ಹೋಗುಗಳಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಹೆಗಲು ಕೊಟ್ಟು ಹಂಗೆ ಎಲ್ಲವನ್ನು ಸುಧಾರಿಸ್ಕೊಂಡು ಬಂದ್ಬಿಡ್ತೀವಿ. ಆದರೆ ಅದಕ್ಕೆ ಕಷ್ಟ ಬಂದಾಗ ಬಾಗದಂತೆ, ಸುಖ ಬಂದಾಗ ಹಿಗ್ಗದಂತೆ ಅದನ್ನು ಸಮತೋಲನವಾಗಿ ಕಾಪಾಡುವ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಆ ರೀತಿ ಮಾಡ್ತಕ್ಕಂಥದ್ದು ಅಂದ್ರೆ ಅದು ಗೆಳೆತನಕ್ಕೆ ಮಾತ್ರ. ಕೆಲವರಿಗೆ ಸಿರಿತನ ಬಂದಾಗ ಹಿಗ್ಗಿ ಬಿಡ್ತಾರೆ, ಕಷ್ಟ ಬಂದಾಗ ಕೂಗಿ ಬಿಡ್ತಾರೆ, ಅಯ್ಯೋ ಕಷ್ಟ ಬಂದ್ಬಿಡ್ತು. ಆದ್ರೆ ಹೇಳ್ಕೊಳ್ಳೋದಿಲ್ಲಿ ಗೆಳೆಯನ ಹತ್ರ. ಆಗ ಗೆಳೆಯ ಏನ್ ಮಾಡ್ತಾನೆ, ಕಷ್ಟ ಬಂದಿದೆ ಎದುರುಬೇಡ, ಇದು ಶಾಶ್ವತ ಅಲ್ಲ, ಇದಕ್ಕೆ ಪರಿಹಾರ ಇದೆ, ಇವತ್ತಲ್ಲ ನಾಳೆ ನೀನು ಕೂಡ ಈ ಕಷ್ಟದಿಂದ ಪಾರಾಗ್ತೀಯ, ಧೈರ್ಯವಾಗಿ ಇದನ್ನ ಎದುರಿಸೋಣ, ನಾನು ನಿನ್ನ ಜೊತೆಲಿ ಇರ್ತೀನಿ ಅಂದಾಗ ಅವನಿಗೇನಾಗುತ್ತೆ, ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ಆತ್ಮವಿಶ್ವಾಸದಲ್ಲಿ ಆ ಕಷ್ಟಗಳನ್ನೆಲ್ಲವನ್ನು ಕೂಡ ಅವನು ಗೆಲ್ತಕ್ಕಂತಹ ಒಂದು ಛಲ ಅವನಲ್ಲಿ ಬರುತ್ತೆ. ಆಗ ಅವನ್ನ ಗೆಲ್ತಾನೆ. ಗೆದ್ದು ಆ ನಂತರ ಸ್ನೇಹಕ್ಕೆ ಒಂದು ಕಟ್ ಬಿದ್ದಾಗ ಆ ಸ್ನೇಹ ಅಂತಕ್ಕಂಥದ್ದು ಅವನನ್ನ ಮೇಲಕ್ಕೆತ್ತುತ್ತೆ. ಹಾಗೆ ಹೇಗೋ ಹೇಗೋ ಹೆಗಲುಗೊಟ್ಟು, ಕಷ್ಟ ಬಂದಾಗ ಯಾವುದೋ ರೀತಿಯಲ್ಲಿ ಸ್ನೇಹಿತ ಅವನಿಗೆ ಸಹಾಯ ಮಾಡಿ ಹೆಗಲುಗೊಟ್ಟು, ಬಂದಿಹ ಕೂರ್ಪು ಬಂದಂತಹ ಕಷ್ಟಗಳನ್ನೆಲ್ಲ ಆಗು ಹೋಗುಗಳಿಂಗೆ ಬಾಗದಂತೆ, ಬಂದಂತಹ ಕಷ್ಟಗಳಿಗೆ ಅವನ್ನ ಬಾಗದಂತೆ, ಕಷ್ಟ ಬಂದಾಗ ಬಾಗೋದಾಗ್ಲಿ ಅಥವಾ ದುಃಖ ಆದಾಗ ಕುಗ್ಗೋದಾಗ್ಲಿ ಅವುಗಳಿಗೆ ಆ ರೀತಿ ಬಾಗದಂತೆ ಅವನನ್ನು ಎತ್ತಿ ಹಿಡಿತಕ್ಕಂಥದ್ದು ಅಂದ್ರೆ ಸ್ನೇಹ ಅಥವಾ ಗೆಳೆತನ. ಸುಖಕ್ಕೆ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿ, ಸುಖ ಇದ್ದಾಗ ಸಂತೋಷದಿಂದ ಅದನ್ನ ಸ್ವಾಗತಿಸ್ತಕ್ಕಂಥದ್ದು, ದುಃಖ ಬಂದಾಗ ಅದನ್ನು ಸಹ ಸಹಭಾಗಿಯಾಗಿ ಅವನ ಜೊತೆಯಲ್ಲಿ ಇದ್ದುಕೊಂಡು ಆ ಕಷ್ಟದಿಂದ ಪಾರಾಗುವ ರೀತಿಯನ್ನ ತಿಳಿಸ್ತಕ್ಕಂತಹ, ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ. ಅಂದ್ರೆ ಗೆಳೆತನಕ್ಕೆ ಅಂತಹ ಒಂದು ಶಕ್ತಿ ಇದೆ. ಕಷ್ಟದಲ್ಲಿ ಕೈ ಹಿಡಿದಾಗ ಆ ಗೆಳೆತನ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ, ಒಂದು ರಸಪಾಕ ಇದ್ದ ಹಾಗೆ, ರುಚಿಯಾದ ಅಡಿಗೆ ಇದ್ದ ಹಾಗೆ. ಹಸಿದವನಿಗೆ ರುಚಿಯಾದ ಅಡಿಗೆಯನ್ನ ಬಡಿಸಿದಾಗ ಅವನು ಎಷ್ಟು ಸಂತೃಪ್ತಿಯಾಗಿ ಊಟ ಮಾಡ್ತಾನೋ, ಹಾಗೆ ಕಷ್ಟ ಬಂದಾಗ ಗೆಳೆಯ ಅಥವಾ ಸ್ನೇಹ ಅಂತಕ್ಕಂಥದ್ದು, ಆ ಸ್ನೇಹಿತನು ಅವನಿಗೆ ಮಾಡ್ತಕ್ಕಂತಹ ಒಂದು ಆ ನೆರವು ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತಹ ನೆರವಾಗಿರುತ್ತೆ. ಅದು ರಸದ ಪಾಕದಂತೆ, ಅಂದ್ರೆ ಒಂದು ರೀತಿಯ ರುಚಿಯಾದ ಅಡಿಗೆ ಇದ್ದ ಹಾಗೆ.
ಸರಸ ವಿರಸವನ್ನೆಲ್ಲ ಅಪ್ಪುಕೈದು. ಸರಸ ಮತ್ತು ವಿರಸ ಇವೆಲ್ಲವನ್ನೂ ಕೂಡ ಅಂದರೆ ಸಂತೋಷ ಮತ್ತು ದುಃಖ ಇವನ್ನೆಲ್ಲವನ್ನೂ ಸಹ ನಾವು ಅಪ್ಪುಕೈದು ಅವನ್ನೆಲ್ಲ ಸ್ವೀಕರಿಸಿ, ಕಷ್ಟ ಬಂದಾಗ ಬಾಗದೆ, ಸುಖ ಬಂದಾಗ ಹಿಗ್ಗದೆ ನಾವು ಅವನ್ನೆಲ್ಲವನ್ನು ಸ್ವೀಕರಿಸಬೇಕು. ಸ್ವೀಕರಿಸಿ ಬಾಳುವರು ಗಂಧದಲು ಜೀವತೇರು, ಅಂದರೆ ಅದರ ಜೊತೆಯಲ್ಲಿ ನಾವು ಬದುಕಬೇಕು, ಬಾಳಬೇಕು. ಅದು ಯಾವ ರೀತಿ? ಗಂಧದೊಳು ಜೀವತೇರು ಅಂದರೆ ಗಂಧದ ಚಕ್ಕೆಯನ್ನು ನಾವು ಎಷ್ಟು ಉಜ್ಜಿದಾಗ, ಎಷ್ಟು ತೀಡಿದಾಗ, ಎಷ್ಟೇ ಅದನ್ನ ನಾವು ಬಂಡೆಗೆ ನೆಲಕ್ಕೆ ಉಜ್ಜಿದಾಗ ಅದರ ಗಂಧ ಅಥವಾ ಪರಿಮಳ ಕಡಿಮೆ ಆಗೋದಿಲ್ಲ. ಹಾಗೆ ಗಂಧದ ರೂಪದಲ್ಲಿ ನಾವು ಆ ಜೀವನವನ್ನ ಅಲ್ಲಿರ್ತಕ್ಕಂಥ ನಾವು ಆ ಎಲ್ಲ ಸರಸ ವಿರಸಗಳನ್ನ ನಾವು ಜೊತೆಯಾಗಿ ಅಪ್ಪುಕೈದು ಅವುಗಳನ್ನ ನಾವು ಜೊತೆಯಾಗಿ ಸ್ವೀಕರಿಸಿದಾಗ ನಮ್ಮ ಜೀವನ ಗಂಧದಂತೆ ಪರಿಮಳ ಯಾವ ರೀತಿ ಬೀರುತ್ತೋ ಹಾಗೆ ಸುಖಮಯವಾಗಿರುತ್ತೆ, ನೆಮ್ಮದಿಯ ಬದುಕನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಕವಿ ಚನ್ನವೀರ ಕಣಿವೆಯವರು ಈ ಗೆಳೆತನ ಪದ್ಯ ಭಾಗದಲ್ಲಿ ಬಹಳ ಸುಂದರವಾಗಿ ವಿವರಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತಿನ ತನಕ ನೀವು ಈ ಗೆಳೆತನ ಪದ್ಯ ಭಾಗದ ಭಾವಾರ್ಥವನ್ನು ತಿಳ್ಕೊಂಡಿದ್ದೀರ ಅಂತ ಹೇಳಿ ಭಾವಿಸ್ತಾ ನಾನು ಈ ಪದ್ಯ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಣ್ಣಿಳಲ ತಂಪಿನಲಿ ತಂಗಿರುವೆನು. ಜೀವನದಾನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನುಳಿದರೇನಿಹುದು ಜೀವನ್ಮೃತ. ಇಲ್ಲಿ ವಂಚನೆಯಿಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಣಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಬಾನಗಲ ಎದೆ ತಿಳಿಗೊಳದಲು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಣ್ಣಿಳಲ ತಂಪಿನಲಿ ತಂಗಿರುವೆನು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು, ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಣ್ಣಿಳಲ ತಂಪಿನಲಿ ತಂಗಿರುವೆನು. ಹೇಗೋ ಹೆಗಲು ಗೊಟ್ಟು ಬಂದಿಹ ಕುರ್ಪು, ಆಗು ಹೋಗುಗಳಿಂಗೆ ಬಾಗದಂತೆ. ಸುಖಕ್ಕೆ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗೆ ಜೀವನ ರಸದ ಪಾಕದಂತೆ.
ಸರಸ ವಿರಸವನೆಲ್ಲ ಅಪ್ಪು ಕೈದು ಬಾಳುವರು ಗಂಧದೊಲು ಜೀವತೆಯಿದು ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣಿಳಲ ತಂಪಿನಲಿ ತಂಗಿರುವೆನು